ಬ್ಯಾಕ್ ಟು ಸಿಚುವೇಶನಲ್. ಇವತ್ತಿನ ವೀಡಿಯೋದಲ್ಲಿ ನೆನ್ನೆ ಗ್ರೋಸರಿ ಶಾಪಿಂಗ್ ಮಾಡಿದರೆ ಡಿಮಾರ್ಟ್ ಹೋಗಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾವಾಗೂ ಮಂತ್ಲಿ ಯಾವ ಥರ ತೊಗೊಂಬರ್ತೀನೋ ಅದೇ ಥರನೇ, ಅಂದರೆ ಈ ಮಂತ್ ಸ್ವಲ್ಪ ಎಲ್ಲ ಜಾಸ್ತಿ ತೊಗೊಂಬಂದಿದ್ದೀನಿ. ಹೋದ ಮಂತ್ ಬಂದು ಡಿಮಾರ್ಟ್ ಹೋಗಿಲ್ಲ, ಇಲ್ಲೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಲ್ಲ. ಸ್ವಲ್ಪನೇ ತೊಗೊಂಡ್ಬಿಡ್ತೀವಿ ಅಂಗಡಿಯಲ್ಲಂದರೆ ಕರೆಕ್ಟಾಗಿ ತೊಗೊಂಡಿರ್ತೀವಿ. ಆದರೆ ಡಿಮಾರ್ಟ್ಗೆ ಹೋದರೆ ಹಂಗಲ್ಲ, ತೂಕ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಡ್ತೀವಿ. ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಯಾವುದ್ಯಾವ್ದು ನಾವು ಡೈಲಿ ಜಾಸ್ತಿ ಯೂಸ್ ಮಾಡ್ತೀನೋ ಅದನ್ನು ಜಾಸ್ತಿ ತೊಗೊಂಡಿದ್ದೀನಿ, ಯಾವುದ್ಯಾವ್ದು ಕಮ್ಮಿ ಯೂಸ್ ಮಾಡ್ತೀನೋ ಅದನ್ನೆಲ್ಲ ಕಮ್ಮಿ ತೊಗೊಂಡಿದ್ದೀನಿ. ಬನ್ನಿ ಈ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಬಂದಿದ್ದೀನಿ ನೋಡೋಣ. ಇದು ಬಂದ್ಬಿಟ್ಟು ಎಣ್ಣೆ ದೀಪಗೆಲ್ಲ ಹಾಕೋದಕ್ಕೆ ನಾನು ಯಾವಾಗಲೂ ಈ ಥರ ಎಣ್ಣೆ ತೊಗೊಂಬರೋದು ಆನಂದ ದೀಪ. ಇದು ದೀಪ ಆಯಿತು. ಇದು ಬಂದ್ಬಿಟ್ಟು ಅವಲಕ್ಕಿ ಈ ಟೈಮು 1.5 kg ಎಣ್ಣೆ ತೊಗೊಂಡಿದ್ದೀನಿ. 1.25 kg ಇದೆ. ಯಾಕಂದರೆ ಮೇಯ್ನಾಗಿ ನಾನು ದೋಸೆ ಇಡ್ಲಿಗೆಲ್ಲ ಅವಲಕ್ಕಿನೇ ಯೂಸ್ ಮಾಡೋದು ಜಾಸ್ತಿ. ಮತ್ತು ಅವಲಕ್ಕಿ ಚಿತ್ರಾನ್ನ ಮಾಡ್ತೀನಿ, ಇದರಲ್ಲೇ ಮೊಸರನ್ನ ಕೂಡ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಕೂಡ ಅವಲಕ್ಕಿಯಲ್ಲಿ. ಇನ್ನು ಅದು 1.25 kg. ಇನ್ನು ಈ ಟೈಮ್ ಮಳೆ ಬರೋದ್ರಿಂದ ರಾಗಿ ಹಸಿಟ್ಟು ಒಡ್ಸೋಕ್ಕೆ ಆಗ್ತಾಯಿಲ್ಲ. ರಾಗಿ ತೊಗೊಂಡ್ಬಿಟ್ಟು ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮಳೆ ಬರುತ್ತಲ್ವ, ಅದಕ್ಕೋಸ್ಕರ ರಾಗಿ ಹಸಿಟ್ಟನ್ನು ಡಿಮಾರ್ಟಲ್ಲೇ ತೊಗೊಂಡ್ಬಂದ್ಬಿಟ್ಟಿದ್ದೀನಿ. 1.5 kg ತೊಗೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು ಹೆಸರುಬೇಳೆ ಆಲ್ರೆಡಿ ಮನೆಯಲ್ಲಿ 1.25 kg ಅಷ್ಟಿದೆ, ಒಂದು ಅರ್ಧ kg ತೊಗೊಂಬಂದಿದ್ದೀನಿ ಅಷ್ಟೇ. ಇನ್ನು ರವೆ ಅಂತೂ ಜಾಸ್ತಿ ಇರಲೇಬೇಕು. ರವೆ ಕೂಡ ಅಷ್ಟೇ 1.5 kg ತೊಗೊಂಬಂದಿದ್ದೀನಿ. ಇನ್ನು ಕಡಲೆಪಪ್ಪು ಜಾಸ್ತಿ ತೊಗೊಂಬಂದಿದ್ದೀನಿ, 1 kg ತೊಗೊಂಬಂದಿದ್ದೀನಿ. ಡೈಲಿ ಚಟ್ನಿ ಇರಲೇಬೇಕು ಕಂಪಲ್ಸರಿ. ನಮ್ಮ ಮನೇಲಿ ಇಡ್ಲಿ ದೋಸೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಚಟ್ನಿ ಅಂತೂ ಒಂದು ಟೈಮರು ಮಾಡ್ತೀನಿ. ಗೋಧಿ ತೊಗೊಂಬಂದಿದ್ದೀನಿ, ರಾಗಿ ಒಂದು 5 kg ತೊಗೊಂಬಂದರೆ ಅದಕ್ಕೆ 1 kg ಬಂದ್ಬಿಟ್ಟು ಗೋಧಿ ಮಿಕ್ಸ್ ಮಾಡ್ತೀನಿ. 1 kg ಜೋಳ, ವೈಟ್ ಜೋಳ ಬರುತ್ತೆ ನೋಡಿ ಅದು, ಆಮೇಲೆ ಸಜ್ಜೆ ಬರುತ್ತೆ ನೋಡಿ, ಈ 3 ಮಿಕ್ಸ್ ಮಾಡಿ ನಾನು ರಾಗಿ ಓಡಿಸ್ತೀನಿ. ಯಾಕಂದರೆ ಬರೀ ರಾಗಿ ತಿನ್ನೋದ್ರಲ್ಲಿ ಏನೂ ಇರಲ್ವಲ್ಲ, ಈ 3 ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ ಅಂತ ಅಷ್ಟೇ, ಏನಿಲ್ಲ. ಆವಾಗಲೇ ಹೇಳಿದ್ನಲ್ವ. ಇದು ಬಂದ್ಬಿಟ್ಟು ಉದ್ದಿನಕಾಳು. ಇನ್ನು ಬೆಲ್ಲ, ನಾವು ಟೀ ಕಾಫಿ ಕುಡಿಯೋದಿಲ್ಲ ಇಬ್ಬರೂ. ಏನನ್ನ ಸಕ್ಕರೆ, ಇನ್ನು ಇದು ಜೋಳ 1 kg. ಇದು ಇನ್ನು ಆಜ್ಮೂಲ. ನಮ್ಗೆ ಯಾವಾಗಾದ್ರು ಡೈಜೆಷನ್ ಆಗದಿರ ಇದ್ದಾಗ, ತುಂಬ ಹೊಟ್ಟೆಲಿ ಒಂಥರ ಸಂಕಟ ಆದಾಗ, ಜೀರ್ಣ ಆಗದಿರ ಇರುತ್ತೆ ನೋಡಿ, ಉಬ್ಬರ ಥರ, ಆವಾಗ ಇದೊಂದು ಆಜ್ಮೂಲ ಹಾಕೊಂಡ್ಬಿಟ್ರೆ ಬೇಗ ಡೈಜೆಷನ್ ಆಗಿಬಿಡುತ್ತೆ, ಹೊಟ್ಟೆ ಹಸುವಾಗಲ್ಲ ನೋಡಿ. ಅವ್ರಿಗೆಲ್ಲ ಇದು ತುಂಬಾ ಒಳ್ಳೆಯದು. ದಿನಕ್ಕೆ ಒಂದೊಂದು ತಿಂದರೆ ಚೆನ್ನಾಗಿ ಹೊಟ್ಟೆ ಹಸುವಾಗುತ್ತೆ. ಇನ್ನು ಓಂಕಾಳು, ನನಗೆ ಓಂಕಾಳು, ಸೋಂಪು, ಜೀರಿಗೆ ಇವೆಲ್ಲ ಜಾಸ್ತಿ ಬಳಸ್ತೀರಿ, ಅದನ್ನು ತಗೊಂಡಿದ್ದೀನಿ. ಇನ್ನು ಇದು ಆರ್ಪಿಕ್ಕು. ಇದು ಬಂದ್ಬಿಟ್ಟು ಟಬ್ ಬರುತ್ತಲ್ವ ಈ ಥರ, ಈ ಟಬ್ ಒಳಗಡೆ ನೀರೊಳಗಡೆ ಹಾಕ್ಬಿಟ್ರೆ ಅದು 240 ಟೈಮ್ ಫ್ಲ್ಯಾಶ್ ಆಗುತ್ತೆ. ಅಷ್ಟು ಟೈಮ್ ಫ್ಲ್ಯಾಶ್ ಮಾಡ್ತೀವಲ್ವ ನಾವು, ಫ್ಲಶ್ ಮಾಡ್ತೀವಲ್ವ, ಆವಾಗ ಈ ನೀರು ಬಂದ್ಬಿಟ್ಟು ಈ ಕಲರ್ ಬರುತ್ತೆ, ಬ್ಲೂ ಕಲರು. ಬಾತ್ರೂಮ್ ಕೂಡ ಕರೆ ಕಟ್ಟಲ್ಲ, ಸೆಂಟ್ರಲ್ಲಿ ಕೆಳಗಡೆ ಎಲ್ಲ ಕರೆ ಕಟ್ತೀರ, ನೀಟಾಗಿರುತ್ತೆ ವಾಶ್ರೂಮ್ ಕೂಡ ಅಂತ ಹೇಳ್ಬಿಟ್ಟು ಇದು ತೊಗೊಂಡ್ಬಂದಿದ್ದೀನಿ. ಮತ್ತು ಈ ಟೈಮು ಫಾಗ್ ಯೂಸ್ ಮಾಡೋಣ ಅಂದ್ಬಿಟ್ಟು ಫಾಗ್ ತೊಗೊಂಡ್ಬಂದಿದ್ದೀನಿ. ಯಾವಾಗಲೂ ಅಷ್ಟೇ, ಬೇರೆ ಒಂದೊಂದು ತಿಂಗಳು ಒಂದೊಂದು ಥರ ಟ್ರೈ ಮಾಡ್ತೀವಿ, ಯಾವ್ದು ಚೆನ್ನಾಗಿರುತ್ತೋ ನೋಡ್ತೀವಿ, ಅದು ಇಷ್ಟ ಆದರೆ ಅದನ್ನೇ ತೊಗೊಂಡ್ಬರ್ತೀವಿ. ಎಲ್ಲ ಥರ ಟ್ರೈ ಮಾಡ್ತಾಯಿದ್ದೀವಿ. ಈ ಟೈಮು ಇದು ಬೈ 1 get 1, 250ಗೇನು 2 ಇನ್ನೊಂದು ಇನ್ನು ಕಡಲೆಬೇಳೆ, ಇದು ಬಂದ್ಬಿಟ್ಟು ಒಂದು ಅರ್ಧ kgನೇ ತೊಗೊಂಡ್ಬಂದಿದ್ದೀವಿ. ನೆಕ್ಸ್ಟು ತೊಗರಿಬೇಳೆ ಅಂತೂ ಇರಲೇಬೇಕು, ಡೈಲಿ ಸಾಂಬಾರು ಮಾಡ್ತೀವಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ಸಾಂಬಾರು ಮಾಡ್ತೀನಿ ನಾನು, ಅದಕ್ಕೆ ತೊಗರಿಬೇಳೆ 1 kg ತೊಗೊಂಡಿದ್ದೀನಿ. ಇನ್ನು ಗೋಧಿ ಹಸಿಟ್ಟು ಬಂದ್ಬಿಟ್ಟು ಮಲ್ಟಿಗ್ರೈನ್ ತೊಗೊಂಡಿದ್ದೀನಿ. ಈ ಟೈಮ್ ಮಲ್ಟಿಗ್ರೈನು ಮಂತ್ಲಿ ನಮಗೆ 2 kg ಸಾಕು, ಜಾಸ್ತಿ ಚಪಾತಿ ತಿನ್ನಲ್ಲ, ಅಟ್ಲೀಸ್ಟ್ ವಾರಕ್ಕೆ 1 ಸರಿ 2 ಸರಿ ಅಷ್ಟೇ ತಿನ್ನೋದು. ಇನ್ನಿಬ್ಬರೇ ಎಲ್ಲ ಇರೋದು, ಅದಕ್ಕೋಸ್ಕರ 2 kg ತೊಗೊಂಡಿದ್ದೀನಿ. 2 kg ತೊಗೊಂಡಿದ್ದೀನಿ.
ಇನ್ನು ಸೋಪು ಬಂದು ಮೈಸೂರು ಸ್ಟ್ಯಾಂಡಲ್ಲೇ ನಾವು ಯೂಸ್ ಮಾಡೋದು. ಮೈಸೂರು ಸ್ಟ್ಯಾಂಡಲ್ ಸೋಪು ತಿಂಗಳಿಗೆ 2 ಸೋಪ್ ಆಗಿಬಿಡುತ್ತೆ ಇಬ್ರಿಗೂ. 2 ಸೋಪು. ಇದು ಸಾಂಬ್ರಾಣಿ ಬರುತ್ತೆ ನೋಡಿ, ಮಂಗಳದೀಪ ಸಾಂಬ್ರಾಣಿ, ಇದು ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿರುತ್ತೆ. ಡೈಲಿ ಪೂಜೆ ಮಾಡ್ತೀವಲ್ವ, ಇದು ಯೂಸ್ ಮಾಡ್ತೀವಿ. ಒಂದು ಬ್ಯಾಗ್ ಖಾಲಿ ಆಗಿದೆ, ಇವಾಗ ಇನ್ನೊಂದು ಬ್ಯಾಗ್ ತಗೊಂಡ್ಬರ್ತೀವಿ. ಬ್ಯಾಗ್ ನೋಡಿ, ಈ ತಿಂಗಳಲ್ಲಿ 2 ಬ್ಯಾಗ್ ತೊಗೊಂಬಂದಿದ್ದೀನಿ. ಇನ್ನು ಉಪ್ಪಿನಕಾಯಿ ಯಾವಾಗೂ ಅಷ್ಟೇ ಕಟ್ ಮ್ಯಾಂಗೋ ಪಿಕಲ್ ಇದೆ ತೊಗೊಂಬರೋದು ನಾನು. ಇದು ಚೆನ್ನಾಗಿರುತ್ತೆ, ಸ್ವಸ್ತಿಕ್ ಕಂಪನಿ ಚೆನ್ನಾಗಿರುತ್ತೆ, ಟ್ರೈ ಮಾಡಿಬಿಡಿ. ಇನ್ನು ಕಿಸಾನ್ ಜಾಮೂನ್ ತೊಗೊಂಬಂದೆ ಫ್ರೂಟ್ಸ್ದು. ಇದು ನಾನೇ ಮನೆಯಲ್ಲೇ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇದು ಯಾವಾಗಾದ್ರು ಬ್ರೆಡ್ಡು ಇಲ್ಲಾಂದರೆ ಚಪಾತಿಗೆ ಸಾಂಬಾರು ಏನೂ ಇಲ್ಲ ನೋಡಿ, ಅವಾಗ ಅರ್ಜೆಂಟಿಗೆ ಇದು ಹಾಕ್ಕೊಂಡು ತಿಂದ್ಬಿಡ್ತೀನಿ. ಇನ್ನು ಕೋಮ್ ತೊಗೊಂಬಂದೆ. ಇದು ಬಂದ್ಬಿಟ್ಟು 59 ರೂಪೀಸ್ ಏನೋ, 4 ಏನೋ ಆಫರು. ಇದೇನಂದರೆ ನಾವು 3 ತಿಂಗಳಿಗೊಂದ್ಸರಿ ನಾನು ಚೇಂಜ್ ಮಾಡ್ತಾ ಇರ್ತೀನಿ, ಯಾಕಂದರೆ ಡ್ಯಾಂಡ್ರಫ್ ಆಗುತ್ತೆ, ಏರ್ ಫಾಲ್ ಎಲ್ಲ ಆಗುತ್ತಲ್ಲ, ಅದಕ್ಕೋಸ್ಕರ 3 ತಿಂಗಳಿಗೊಂದ್ಸರಿ ಚೇಂಜ್ ಮಾಡ್ತಾ ಇರ್ತೀನಿ. ನನಗೊಂದು ನಮ್ಮ ಹಸ್ಬೆಂಡ್ಗೊಂದು, ಮನೆಗೆ ಯಾರಾದರೂ ಬಂದರೆ ಅವ್ರಿಗೊಂದು ಇಟ್ಬಿಡ್ತೀನಿ. ಇನ್ನು ರಾಗಿ ಸೇಮೆ, ಇದೊಂದು ನನಗೆ ತುಂಬಾ ಇಷ್ಟ, ಅದು 2 ತೊಗೊಂಡಿದ್ದೀನಿ. ಡೈಲಿ ಒಂದೇ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ವಲ್ಲ, ದಿನಕ್ಕೆ ಒಂದೊಂದು ಮಾಡ್ತಾ ಇರ್ತೀವಿ. ಅದಕ್ಕೆ ಯಾವುದಾದ್ರು ಒಂದ್ಸರಿ, ವಾರಕ್ಕೆ ಒಂದ್ಸರಿ ಆ ಥರ ತಿನ್ನೋದಕ್ಕೆ ಒಂದು 2 ಪ್ಯಾಕೆಟ್ ಅದು ತೊಗೊಂಡಿರ್ತೀವಿ. ಇನ್ನು ಟಿಶ್ಯೂ, ಇದು ಬೈ 1 get 1 ಫ್ರೀ, ಇದು ತೊಗೊಂಬಂದರೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಬಾಡಿ ಪೌಡರ್ ಬಂದ್ಬಿಟ್ಟು ಇದೇ ಯೂಸ್ ಮಾಡೋದು ಅವರು ಯಾವಾಗೂ ಅಷ್ಟೇ. ಇದು ಮನೇಲಿ ಆಲ್ರೆಡಿ ಖಾಲಿ ಆಗೋಗಿತ್ತು, ಇನ್ನು ಅದಕ್ಕೆ ಇದು ತೊಗೊಂಡಿದ್ದು. ಇನ್ನು ಇದು ಬಂದ್ಬಿಟ್ಟು ಅನಿಲ್ ಸೇವೆ, ಇದು ಅಷ್ಟೇ ಪಾಯಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಉಪ್ಮಾ ಎಲ್ಲ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಗ್ ನೂಡಲ್ಸ್ ಹೆಂಗೆ ಮಾಡ್ತೀವಿ, ಇದರಲ್ಲಿ ಕೂಡ ಎಗ್ ನೂಡಲ್ಸ್ ಥರ ಮಾಡ್ತೀನಿ, ತುಂಬ ಟೇಸ್ಟಾಗಿರುತ್ತೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಊದ್ಬತ್ತಿ, ಯಶೋಧ ಕಂಪನಿ. ಇದು ಕಂಪನಿ ತುಂಬಾ ಚೆನ್ನಾಗಿದೆ, ಮತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದು ಇನ್ನು 50-50 ಚಸ್ಕ ಮಸ್ಕ. ಇನ್ನು ನಾವು ಜಾಸ್ತಿ ಏನು ಔಟ್ಸೈಡ್ ಫುಡ್ ಎಲ್ಲ ತಿನ್ನಲ್ಲ, ಈ ಥರ ಈವ್ನಿಂಗಲ್ಲಿ ತುಂಬ ಏನಾದರೂ ಬೋರ್ ಆದಾಗ ಟೈಮ್ ಪಾಸ್ಗೆ ತೊಗೊಂಡ್ಬಂದಿರೋದು. ಇನ್ನು ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲು ಯಾವಾಗೂ ಲೈಫಲ್ಲೇ ತೊಗೊಂಬರ್ತಾಯಿದೆ. ಈ ಸರಿ ಸ್ಪರ್ಕಲ್ ತೊಗೊಂಬಂದಿದ್ದೀನಿ, ಅಂದರೆ ಫ್ಲೋರ್ ಕ್ಲೀನಿಂಗ್ಗೆ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಸಿಟ್ರಸ್ಸು, ಇದು ಬಂದ್ಬಿಟ್ಟು ನೋಡಬೇಕು ಈ ಟೈಮ್. ಪ್ಲೆಸೆಂಟ್ ಫ್ರೇಗ್ರೆನ್ಸ್ ಇದೆ, ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಮಾಡಿರೋದು ಮನೆಯಲ್ಲಿ ಖಾಲಿ ಆಗೋಗಿದೆ, ಎಮರ್ಜೆನ್ಸಿಗೆ ಇಲ್ಲೇ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೀನಿ. ಆವಾಗಲೇ ಸೆಂಟ್ ಇಡುತ್ತಲ್ಲ, ಇದು ಬೈ 1 get 1 ಅದೆರಡು. ಇನ್ನು ಮನೆಗೆ ಸಾಸಿವೆ, ಎಳ್ಳು, ಫ್ಲ್ಯಾಕ್ ಸೀಡು ಮತ್ತು ಪೆಪ್ಪರು, ಮೆಂತ್ಯ ಇದೆಲ್ಲ ತೊಗೊಂಡಿದ್ದೀನಿ. ಇನ್ನು ಕಡಲೆಕಾಳು ಒಂದು ಅರ್ಧ kg, ಮಸಾಲೆ ಸಾಂಬಾರೆಲ್ಲ ಮಾಡ್ತೀವಲ್ಲ ಅದು. ಇನ್ನು ಆಯಿಲ್ ಬಂದ್ಬಿಟ್ಟು ನಾನು ಯಾವಾಗೂ ಇದೇ ಯೂಸ್ ಮಾಡೋದು, ಫಾರ್ಚೂನ್ ರೈಸ್ ಬ್ರೈನ್ ಆಯಿಲ್ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು LDL, HDL ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಇದು. ಅದಕ್ಕೆ ಯಾವಾಗೂ ಇದನ್ನು ತೊಗೊಂಡ್ಬರ್ತೀನಿ. ಇದು 3 ಲೀಟ್ರ್ ತೊಗೊಂಡ್ಬರ್ತೀನಿ, ಮಂತ್ಲಿ 3 ಲೀಟ್ರ್ ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನು ಇದು ಬಂದ್ಬಿಟ್ಟು ಕಿವಿ ಡೇಟ್ಸ್, ಇದು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಅಲ್ಲೇ ನೋಡಿಬಿಟ್ಟು ತೊಗೊಂಬರ್ತೀವಿ. ಈ ಥರ ಓಪನ್ ಮಾಡಿ ನೋಡ್ತೀವಿ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬರ್ತೀವಿ. ಇನ್ನು ಎಮರ್ಜೆನ್ಸಿಗೆ ಒಂದು ಸೋಪ್ ಇದ್ದೇ ಇರುತ್ತೆ. ನನಗೆ ಬಂದ್ಬಿಟ್ಟು ಕೈಯಲ್ಲಿ ವಾಶ್ ಮಾಡ್ತೀನಿ, ಸಾಕ್ಸಸ್ಸು ಮತ್ತು ಕಿಚನಲ್ಲಿ ಯೂಸ್ ಮಾಡೋ ಟವಲ್ಸು, ಮ್ಯಾಟ್ಸ್ ಎಲ್ಲ ನಾನು ಕೈಯಲ್ಲಿ ವಾಶ್ ಮಾಡ್ತೀನಿ, ವಾಷಿಂಗ್ ಮಿಷಿನ್ಗೆಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ಇದು ಒಂದು ತೊಗೊಂಬರ್ತೀನಿ. ನಾನು ಆಯಿಲ್ ಹೇಳಿದ್ನಲ್ಲ, ಈ ಟೈಮ್ ಗೋಲ್ಡ್ ವಿನ್ನರ್ ಒಂದು ತೊಗೋಬೇಕಾಗಿತ್ತು, ಫ್ರೈ ಐಟಮ್ಸ್ ಎಲ್ಲ ಮಾಡೋದಕ್ಕೆ ಗೋಲ್ಡ್ ವಿನ್ನರಲ್ಲಿ ಯೂಸ್ ಮಾಡ್ತೀನಿ. ಅದು ಎತ್ಕೊಂಡೇ ಮರ್ತಾಗಿದ್ದೀನಿ, ನಮ್ಮ ಹಸ್ಬೆಂಡ್ ಹಾಕ್ಕೊಂಡಿದ್ದಾರೆ ಅಂತ ನಾನು 2 ತೊಗೊಂಬಂದ್ರೆ ಅವರು ಇದನ್ನೇ ಹಾಕ್ಕೊಟ್ಟಿದ್ದಾರೆ. 3 ಪ್ಯಾಕೆಟ್ ಈ ಸಲ ಅದೇ ತೊಗೊಂಡಿದ್ದಾರೆ.
ಇನ್ನು ಸಾಲ್ಟ್ ಆಶೀರ್ವಾದ ಕಲ್ಲುಪ್ಪು ತಗೊಂಡಿದ್ದೀನಿ. ಗೀ ಬಂದ್ಬಿಟ್ಟು ಇದು ಚೆನ್ನಾಗಿರುತ್ತೆ, ಮಿಲ್ಕಿ ಮಿಸ್ಟ್ ಗೀ ತುಂಬಾ ಚೆನ್ನಾಗಿರುತ್ತೆ. GRB ನಂದಿನಿಗಿಂತ ಮಿಲ್ಕಿ ಮಿಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸರಿ ಇದು ತೊಗೊಂಡಿದ್ದೀನಿ. ಇನ್ನು ಪಾತ್ರೆ ತೊಳೆಯೋದಕ್ಕೆಲ್ಲ ನಾನು ವಿಮ್ ಬಾರ ಯೂಸ್ ಮಾಡೋದು. ಸಬೀನಾನು ತೊಗೊಂಬಂದಿರ್ತೀನಿ, ಅದ್ರ ಜೊತೆಗೆ ವಿಮ್ ಲಿಕ್ವಿಡ್ ಬರುತ್ತಲ್ಲ ಅದನ್ನು ತೊಗೊಂಬಂದಿದ್ದೀನಿ. ಯಾವಾಗ ಯಾವ ಪಾತ್ರೆ ಅಂದರೆ ಈ ಕೌಚ್ ಎಲ್ಲ ಮಾಡ್ತೀವಿ ನೋಡಿ, ಚಿಕನ್ ಅದೆಲ್ಲ ಮಾಡಿದಾಗ ವಿಮ್ ಲಿಕ್ವಿಡ್ ಯೂಸ್ ಮಾಡ್ತೀನಿ, ಅವಾಗ ಸ್ಮೆಲ್ ಬರೋಲ್ಲ. ಫಿಶ್ ಎಲ್ಲ ಮಾಡಿರ್ತೀವಿ ನೋಡಿ, ಆವಾಗ ವಿಮ್ ಲಿಕ್ವಿಡ್ ಯೂಸ್ ಮಾಡಿದ್ರೆ ಸ್ಮೆಲ್ಲೆಲ್ಲ ಇರೋಲ್ಲ, ಕ್ಲೀನಾಗಿ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು ಡೈಲಿ ಯೂಸ್ ಪಾತ್ರೆಗೆ ಇದು ತೊಳಿತೀನಿ. ತುಂಬ ಹಾರ್ಡಾಗಿರೋದು, ತುಂಬ ಗಲೀಜಿರೋದೆಲ್ಲ ಸಬೀನದಲ್ಲಿ ಕ್ಲೀನ್ ಮಾಡ್ತೀವಿ. ಇನ್ನು ಇದು ಬಂದ್ಬಿಟ್ಟು ದೇವ್ರ ಪಾತ್ರೆ ತೊಳೆಯೋದಕ್ಕೆ ರಿಫ್ಲೆಕ್ಟ್ ಅಂದ್ಬಿಟ್ಟು ನಾವು ಹುಣಸೆಹಣ್ಣು ಹಾಕೋದೇ ಬೇಡ, ಸುಮ್ಮನೆ ದೇವ್ರ ಪಾತ್ರೆನ ಇದ್ರಲ್ಲಿ ಕ್ಲೀನ್ ಮಾಡಿದ್ರೇ ಸಾಕು, ಕ್ಲೀನಾಗಿಬಿಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದು ಬೈ ಒನ್ ಗೆಟ್ ಒನ್, 60 ರೂಪೀಸ್ಗೇನು 2. ಇನ್ನು ಯಾವಾಗೂ ಅಷ್ಟು ರೆಡಿ ಮಾಡ್ಕೊಂಡ್ರೆ ಇದು ತೊಗೊಂಡ್ಬಂದ್ಬಿಡ್ತೀನಿ. ಇದಿಲ್ಲಾಂದರೆ ನೆಕ್ಸ್ಟು ಸಬೀನಾ, ಅಕ್ಕಿ ಹಸಿಟ್ಟು ಮತ್ತು ರಂಗೋಲಿ ಪುಡಿ ಇದರಲ್ಲಿ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟ್ ಇನ್ನು ಪುಳಿಯೋಗರೆ ಪ್ಯಾಕೆಟ್ ಒಂದು ಎಮರ್ಜೆನ್ಸಿ ತೊಗೊಂಡು. ಇನ್ನು ಇದು ಆರ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಡೈಲಿ ಇರಲೇಬೇಕು, ಫ್ರೆಶ್ ಆಗೋದಕ್ಕೆ ಇದನ್ನು ಡೈಲಿ ಒಂದೊಂದು ತಿಂತಾ ಇರ್ತಾರೆ. 2 ತೊಗೊಂಬಂದೆ, ಆಲ್ರೆಡಿ 1 ತೊಗೊಂಡಿದ್ದಾರೆ. ಇನ್ನು ಸೋಂಪು, ಇದು ಪಾತ್ರೆ ತೊಳೆಯೋದಕ್ಕೆ ಸ್ಕ್ರಬ್ಬು, ಇದೊಂದು ತೊಗೊಂಬಂದಿದೆ. ಇನ್ನು ಜೀರಿಗೆ 200 ಗ್ರಾಮ್ ತೊಗೊಂಡಿದ್ದೀನಿ. ಇನ್ನು ಇಂಗು ಮಾತ್ರ ಒಗ್ಗರಣೆಗೆಲ್ಲ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮಗೇನಾದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಡೈಜೆಷನ್ ಆಗಿಲ್ಲ ಅಂದರೆ ಇಂಗು ಯೂಸ್ ಮಾಡೋದ್ರಿಂದ ಆ ಥರ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರ್ಬೋದು. ಇನ್ನು ಏಲಕ್ಕಿ, ಸೋಪ್ 2 ತೊಗೊಂಡು ಅಷ್ಟೇ. ಈ ಮಂತು ಗ್ರಾಸರಿ ಇದಾಗಿರುತ್ತೆ ನಮ್ಮದು. ಆಮೇಲೆ ಅದು ಚಾಪರ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ, ಅದನ್ನು ಆಲ್ರೆಡಿ ತೊಳೆದಿಟ್ಟಿದ್ದೀನಿ. ಇನ್ನು ಬುಧವಾರ ಸಂಜೆ ಹೋಗಿದ್ದು ನಾವು ಡಿಮಾರ್ಟ್ಗೆ. ಇದು ಬಂದ್ಬಿಟ್ಟು ಗುರುವಾರದ ನಾನು ಲಾಗ್ ಮಾಡಿರೋದು. ಗುರುವಾರ ಶುಕ್ರವಾರದ ಲಾಗ್ 2 ದಿವಸದ ಲಾಗು ಶೇರ್ ಮಾಡಿದ್ದೀನಿ. ಇವಾಗ ಗ್ರಾಸರಿ ಎಲ್ಲ ಗುರುವಾರದ ಲಾಗ್ ಅದು. ಇನ್ನು ಗ್ರಾಸರಿ ಎಲ್ಲ ಹೇಳಿದ್ನಲ್ವ ಏನೇನು ತೊಗೊಂಬಂದಿದ್ದೀನಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಬಾಕ್ಸಸ್ ಎಲ್ಲ. ನಾಳೆ ಬಂದ್ಬಿಟ್ಟು ಗ್ರಾಸರಿ ರೀಫಿಲಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಕಿಚನ್ ಮೇಕವರ್ ವಿಡಿಯೋ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಕ್ಲೀನಿಂಗು ಮಾಡಿದ್ದೀನಿ, ಮತ್ತು ಫ್ಲಿಪ್ಕಾರ್ಟ್ ಮೀಶೋದಿಂದ ಎಲ್ಲ ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಇದ್ದೀನಿ. ಇನ್ನು ಮಾರ್ನಿಂಗು ಶುಕ್ರವಾರದಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಇನ್ನು ಇವತ್ತು ಬಂದ್ಬಿಟ್ಟು ಲಂಚಿಗೆ ಬಂದ್ಬಿಟ್ಟು ಸೋರೆಕಾಯಿ ಕೂಟು ಅಂತಾರಲ್ವ, ಹೆಸರುಬೇಳೆ ಹಾಕಿ ಮಾಡೋದು, ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಇನ್ನು ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೋರೆಕಾಯಿ, ಈರುಳ್ಳಿ, 2 ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ 1 ಅರ್ಧ ಗಡ್ಡೆ ಜಜ್ಜಿರೋದು, ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಒಂದೇ ಸರಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕುಕ್ಕರಲ್ಲಿ ಒಂದು 10 ನಿಮಿಷಕ್ಕೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಒಂದು ಕಡೆ ಅನ್ನಗೂ ಕೂಡ ಬೇಯಕ್ಕಿಟ್ಟಿದ್ದೆ. ಇನ್ನು ಈ ಕಡೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿರೋ 2 ಟೊಮಟೊನ ಸೇರಿಸ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಟೊಮಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಹೆಸರುಬೇಳೆನ ತಗೊತಾ ಇದ್ದೀನಿ. ಹೆಸರುಬೇಳೆ ಆದರೂ ಸೇರಿಸ್ಕೋಬೋದು, ತೊಗರಿಬೇಳೆ ಆದರೂ ಸೇರಿಸ್ಕೋಬೋದು. ಆದರೆ ಹೆಸರುಬೇಳೆ ತುಂಬ ಒಳ್ಳೆಯದು ದೇಹಕ್ಕೆ, ಹೀಟ್ ಆಗಿದ್ರೂ ಕಮ್ಮಿ ಆಗುತ್ತೆ. ಮತ್ತು ಅಲ್ಸರ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಆ ಥರ ಏನಾದ್ರು ಸ್ಟಮಕಲ್ಲಿ ಇದ್ದರೆ ಹೊಟ್ಟೆಯಲ್ಲಿ ಬೇಗನೆ ಗುಣ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು 1 ಕಪ್ ಆಗೋಷ್ಟು ಹೆಸರುಬೇಳೆನ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಇವಾಗಲೇ ಸೋರೆಕಾಯಿ ಕಟ್ ಮಾಡಿರ್ತೀವಿ ನೋಡಿ, ಅದನ್ನು ಕೂಡ ಸೇರಿಸ್ಕೊಂಡು ಸಾಂಬಾರು ಪುಡಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ MTR ಬರುತ್ತೆ ನೋಡಿ, MTR ಸಾಂಬಾರು ಪುಡಿ 2 ಟೇಬಲ್ ಸ್ಪೂನು, ಖಾರದ ಪುಡಿ 1 ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು 2 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು.
ಇನ್ನು ಕಿಚನೆಲ್ಲ ಕೂಡ ಅವಾಗವಾಗೆ ಕ್ಲೀನ್ ಮಾಡ್ಕೊಂಬಿಡ್ತಾ ಇರ್ತೀನಿ. ಇನ್ನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ರೆ ಒಂದು ಕಡೆ ಅಡುಗೆನೂ ಆಗೋಗುತ್ತೆ, ಕ್ಲೀನಿಂಗ್ ಕೆಲಸ ಕೂಡ ಆಗೋಗುತ್ತೆ. ಇನ್ನು ಒಂದು ಕಡೆ ಅನ್ನ ಕೂಡ ರೆಡಿ ಆಗೋಗಿತ್ತು. ಇನ್ನು ಈ ಕಡೆ ಎಗ್ ಕೂಡ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ಪುಳಿಯೋಗರೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಪುಳಿಯೋಗರೆ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗೂ ಈ ಎಗ್ ಬಾಯ್ಲ್ ಮಾಡೋದಕ್ಕೆ ಇದರಲ್ಲೇ ಬಾಯ್ಲ್ ಮಾಡ್ಕೊಳೋದು. ಇದು ಕೂಡ ಮೀಶೋದಲ್ಲೇ ನಾನು ತಗೊಂಡಿದ್ದು. ಇದು ತಗೊಂಡು ನಾನು 4 ವರ್ಷ ಆಯಿತು. ಕ್ವಾಲಿಟಿ ಚೆನ್ನಾಗಿದೆ, ಇದುವರೆಗೂ ರಿಪೇರಿ ಕೂಡ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಇನ್ನು ಡೈಲಿ ಕಂಪಲ್ಸರಿ ಒಂದು ಎಗ್ ತಗೊತೀವಿ ಇಬ್ಬರು, ನಾನು ನಮ್ಮ ಹಸ್ಬೆಂಡು. ಡೈಲಿ ಒಂದೊಂದು ಎಗ್ ತಗೊಳೋದ್ರಿಂದ ಪ್ರೋಟೀನ್ ತುಂಬಾ ಮುಖ್ಯ ನಮಗೆ, ಕೂದಲಿಗಾಗಿರಲಿ ಆರೋಗ್ಯಕ್ಕಾಗಿರಲಿ ಪ್ರೋಟೀನ್ ಸಿಗೋದೇ ನಮಗೆ ಎಗ್ಗಿಂದ. ಇನ್ನು ಎಗ್ಗು ಆ ಕಡೆ ಬಾಯ್ಲ್ ಮಾಡೋಕೆ ಇಟ್ಬಿಟ್ಟು ಈ ಕಡೆ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಅಯ್ಯಂಗಾರೆ ಪ್ಯಾಕೆಟ್ ಬರುತ್ತಲ್ವ ಪುಳಿಯೋಗರೆ, ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಸಿಂಪಲಾಗಿ ಮಾಡಿದ್ರೆ. ಅದು ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ ನೋಡಿ, ಅದು ಈ ಟೇಸ್ಟ್ ಬರೋದಿಲ್ಲ. ಎಣ್ಣೆ ಹಾಕಿ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಸಾಸಿವೆ ಹಾಕ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ 1-2-3 ಕರಿಬೇವು ಸೊಪ್ಪನ್ನ ಹಾಕಿ ಅದು ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಪುಳಿಯೋಗರೆ ಪೌಡ್ರ್ ಬರುತ್ತೆ ನೋಡಿ, ಅಯ್ಯಂಗಾರೆ ನಾನು ಯೂಸ್ ಮಾಡೋದು. ಅದನ್ನು ಹಾಕ್ಬಿಟ್ಟು 1-2 ನಿಮಿಷ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು, ಗೊಜ್ಜು ಥರ ಬರಬೇಕು. ಅದು ಗಟ್ಟಿ ಗಟ್ಟಿ ಇರುತ್ತಲ್ವ, ಗೊಜ್ಜು ಥರ ಬಂದಾದಮೇಲೆ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ, ಅದೇ ಥರ ಇರುತ್ತೆ. ಇನ್ನು ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿತ್ತು, ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ಸಾಂಬಾರು ರೆಡಿ ಆಗಿತ್ತು, ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿತ್ತು. ಇವಾಗ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಇವತ್ತು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೆ ಇವಾಗೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಮಾಪೆಲ್ಲ ಹಾಕ್ಕೊತಾ ಇದ್ದೀನಿ. ಡೈಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಎಲ್ಲಿರೋ ವಸ್ತುಗಳು ಅಲ್ಲಿರೋದಿಲ್ಲ. ಎತ್ತಿದ್ರೆ ನಾವೆಲ್ಲಂದ್ರೆ ಎಲ್ಲ ಅರ್ಜೆಂಟಲ್ಲಿ ಇಟ್ಬಿಡ್ತಾ ಇರ್ತೀವಿ. ಇನ್ನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾ ಇದ್ದೀನಿ. ಇನ್ನು ನೆನ್ನೆ ಒಗ್ದಿರೋ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಅದು ಕೂಡ ಮಡ್ಚಿಬಿಟ್ಟು ಕಬೋರ್ಡಲ್ಲಿ ಇಟ್ಬಿಟ್ಟು ಬಟ್ಟೆ ಕೂಡ ವಾಷಿಂಗ್ ಮಾಡೋದಕ್ಕೆ ಹಾಕಿದ್ದೆ. ಡೈಲಿ ಬಟ್ಟೆ ವಾಶ್ ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೆ 3 ಸರಿ ಆದರೂ ಬಟ್ಟೆ ವಾಶ್ ಮಾಡ್ತಾ ಇರ್ತೀನಿ. ಇನ್ನು ಬಟ್ಟೆ ವಾಶ್ ಮಾಡೋಕೆ ಹಾಕಿದ್ನಲ್ಲ, ಅದಕ್ಕೆ ಕಂಫರ್ಟ್ ಎಲ್ಲ ಹಾಕ್ಬಿಟ್ಟು ಇವಾಗ ಮನೆಯೆಲ್ಲ ಮಾಪ್ ಹಾಕ್ಕೊತಾ ಇದ್ದೀನಿ. ಡೈಲಿ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅದು ಡಸ್ಟ್ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ನೆನ್ನೆನೇ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆಯಲ್ಲ, ಕೆಮ್ಮು ಕೋಲ್ಡು, ಸ್ವಲ್ಪ ವಾಯ್ಸ್ ಒಂಥರ ಇದೆ, ಏನು ತಪ್ಪು ತಿಳ್ಕೊಬೇಡಿ. ಇನ್ನು ಇಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ, ಇದ್ರ ಹೆಸರು ಕಲಕ್ಕಾಯಿ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಹುಳಿ ಹುಳಿಯಾಗಿ ಉಪ್ಪು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನಿಸ್ಬಿಡ್ತು. ಜಾಸ್ತಿ ತಿನ್ಬಿಟ್ರಿ, ಅದಕ್ಕೆ ಈ ಥರ ಆಗಿರೋದು ಗಂಟ್ಲು. ಯಾರೂ ತಿನ್ನಕ್ಕೆ ಹೋಗಬೇಡಿ, ಅದು ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿನ್ಬಿಟ್ಟೆ. ಕಲಕ್ಕಾಯಿ ಅಂತ ಹೇಳ್ಬಿಟ್ಟು ಅದರ ಹೆಸರು, ಅದಕ್ಕೆ ವಾಯ್ಸೆಲ್ಲ ಈ ಥರ ಆಗಿದೆ. ಇನ್ನು ಇವತ್ತು ಪೂಜೆ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ನಾನು ಪುಳಿಯೋಗರೆ ಮಾಡಿದ್ನಲ್ಲ ಅದೆಲ್ಲ ತಿನ್ಕೊಂಡು ಬಟ್ಟೆ ಎಲ್ಲ ಕೂಡ ಒಣಗಾಕಿದೆ. ಇನ್ನು ಇವತ್ತಿನ ವಿಡಿಯೋ ಕೂಡ ಇದಾಗಿರುತ್ತೆ. ಈ ವಿಡಿಯೋ ಏನಾದ್ರು ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಕೊನೆಯವರೆಗೂ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.